ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿತ್ಯಾನಂದ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಇಡೀ ಜಗತ್ತಿನ ಚಿತ್ತ ಕರ್ನಾಟಕದ ಬಿಡದಿಯತ್ತ ಹೊರಳತ್ತೆ. ಅದೇನು ಮಂಕುಬುದ್ಧಿ ಎರಚುತ್ತಾನೋ, ಅದೇನು ಗಿಮಿಕ್ ಮಾಡ್ತಾನೋ ಅಂತೂ ತನ್ನನ್ನು ತಾನು ಶಿವನ ಅಪರಾವತಾರ ಎಂದು ಕರೆದುಕೊಂಡು ಸ್ವಯಂ ದೇವಮಾನವನ್ನೆನಿಸಿಕೊಂಡ. ಸಾಲದಕ್ಕೆ ಕೈಲಾಸ ಅನ್ನೋ ದೇಶವನ್ನು ನಿರ್ಮಿಸಿಕೊಂಡು ಆರಾಮವಾಗಿ ವಿರಾಜಮಾನನಾಗಿ ಬಿಟ್ಟಿದ್ದಾನೆ. ಸುಮಾರು 20 ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಅಲ್ಲಿ ನೆಲೆಸಿದ್ದಾರೆ. 150ಕ್ಕೂ ಹೆಚ್ಚು ದೇಶಗಳಲ್ಲಿ ತನ್ನ ರಾಯಭಾರಿಗಳನ್ನು ಇಟ್ಟುಕೊಂಡು ಜಗತ್ತಿನಲ್ಲಿ ನಡೆಯುವ ವಿದ್ಯಮಾನಗಳನ್ನು ಕೂತಲ್ಲೇ ತಿಳಿದುಕೊಳ್ತಿದ್ದಾನೆ. ಇಂದಿಗೂ ನಿತ್ಯಾನಂದ ಅಂದರೆ ಕಾಂಟ್ರವರ್ಸಿ ಗುರು ಅಂತಲೇ ಫೇಮಸ್. ಒಂದು ಸಣ್ಣ ಹಳ್ಳಿಯಲ್ಲಿ ಹುಟ್ಟಿ ಯಾರ ಬೆಂಬಲವೂ ಇಲ್ಲದೆ ಈ ಮಟ್ಟಕ್ಕೆ ಜಗದ್ವಿಖ್ಯಾತಿಯನ್ನು ಗಳಿಸಿದ ಸೋಕಾಲ್ಡ್ ಆಧ್ಯಾತ್ಮಿಕ ಗುರುವಿನ ಕಥೆ ನಿಜಕ್ಕೂ ರೋಚಕವೇ. ಅಷ್ಟಕ್ಕೂ ನಿತ್ಯಾನಂದನ ಹಿನ್ನೆಲೆ ಏನು, ನಿತ್ಯಾನಂದನ ಕರಾಳ ಕಥೆಗಳೇನು ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಸ್ವಾಮಿ ನಿತ್ಯಾನಂದನ ನಿಜವಾದ ಹೆಸರು ಅರುಣಾಚಲಂ ರಾಜಶೇಖರನ್. ಜನವರಿ 1, 1978ರಂದು ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿ ನಿತ್ಯಾನಂದನ ಜನನವಾಗತ್ತೆ. ಅವರ ತಂದೆ ಅರುಣಾಚಲಂ, ತಾಯಿ ಲೋಕನಾಯಕಿ. ಇವರು ಶೈವ ವೆಳ್ಳಾಲ ಸಮುದಾಯಕ್ಕೆ ಸೇರಿದವರು. ಹೀಗೆ ತಿರುವಣ್ಣಾಮಲೈನಲ್ಲಿ ಸಾಮಾನ್ಯ ಕುಟುಂಬದಲ್ಲಿ ನಿತ್ಯಾನಂದನ ಜನನವಾಗತ್ತೆ. ಪೋಷಕರಿಬ್ಬರು ಆಧ್ಯಾತ್ಮದ ಅತಿಯಾದ ಒಲವನ್ನು ಹೊಂದಿದ್ರು. ಶಿವನ ಪರಮ ಭಕ್ತರು. ಅವರ ಆ ಭಕ್ತಿಗೆ ಹುಟ್ಟಿದ್ದೇ ರಾಜಶೇಖರ್ ಅಲಿಯಾಸ್ ನಿತ್ಯಾನಂದ ಪರಮಹಂಸ. ಹುಟ್ಟಿದಾಗಲೇ ನಿತ್ಯಾನಂದನನ್ನ ಆಶ್ರಮದಲ್ಲಿ ಬೆಳೆಯೋಕೆ ಬಿಟ್ಟು ಬಿಡ್ತಾರೆ. ಯಾಕಂದ್ರೆ ಶಿವನ ಆಶೀರ್ವಾದದಿಂದ ಹುಟ್ಟಿದ ಮಗುವೆಂಬುದು ಪೋಷಕರ ನಂಬಿಕೆಯಾಗಿತ್ತು. ಇಂದಿಗೂ ನಿತ್ಯಾನಂದನ ಪೋಷಕರು ಎಲ್ಲಿದ್ದಾರೆ, ಅವರ ಹಿನ್ನೆಲೆ ಎಂಥದ್ದು, ಅವರ ಪರಿವಾರದವರು ಎಲ್ಲಿದ್ದಾರೆ ಅನ್ನೋದು ಸಾರ್ವಜನಿಕವಾಗಿ ಬಹಿರಂಗವಾಗದೇ ಇರುವ ವಿಚಾರ. ಆದರೆ ನಿತ್ಯಾನಂದನ ಮಾಹಿತಿ ಲಭ್ಯವಾಗೋದು ಸುಮಾರು 12ನೇ ವಯಸ್ಸಿನಲ್ಲಿ. 3 ವರ್ಷದವನಿದ್ದಾಗ ಯೋಗಿರಾಜ್ ಯೋಗಾನಂದಪುರಿ ಸ್ವಾಮೀಜಿಗಳು ಈ ಬಾಲಕನನ್ನ ಗಮನಿಸಿ ತಮ್ಮೊಂದಿಗೆ ಕಳುಹಿಸುವಂತೆ ಕೇಳಿಕೊಳ್ತಾರೆ. ಅಲ್ಲಿಂದ ಯೋಗಾನಂದಪುರಿಗಳ ಆಶ್ರಯದಲ್ಲಿ ಬೆಳೆದ ನಿತ್ಯಾನಂದ 12ನೇ ವಯಸ್ಸಿನಲ್ಲೇ ಅದ್ಭುತವಾದ ಆಧ್ಯಾತ್ಮಿಕ ಅನುಭವಗಳನ್ನು ಪಡೆದಿದ್ದ. ನಂತರ ತನ್ನ 22ನೇ ವಯಸ್ಸಿನಲ್ಲಿ ಪೂರ್ಣ ಜ್ಞಾನೋದಯವನ್ನು ಪಡೆದನೆಂದು ಉಲ್ಲೇಖ ಸಿಗುತ್ತೆ. ಅದಾಗಲೇ ಜನ ನಿತ್ಯಾನಂದನನ್ನ ಹುಡುಕಿಕೊಂಡು ಬರೋದಕ್ಕೆ ಶುರು ಮಾಡಿದ್ರು. ಸಾಕಷ್ಟು ಫೇಮಸ್ ಕೂಡ ಆಗಿದ್ದ. ನಂಬಿ ಬರುವ ಜನರಿಗೆ ಮೋಕ್ಷದ ಮಾರ್ಗವನ್ನು ತೋರಿಸಲೆಂದೇ ದಿನಕ್ಕೊಂದು ಅವತಾರಗಳು ಶುರುವಾದವು. 2002ರಲ್ಲಿ ತನ್ನ 24ನೇ ವಯಸ್ಸಿನಲ್ಲಿ ನಿತ್ಯಾನಂದ ಎಂದೇ ಭಕ್ತಾದಿಗಳು ಕರೆಯೋದಕ್ಕೆ ಶುರು ಮಾಡಿದ್ರು. ಈ ಹೆಸರಿನ ಹಿಂದೆಯೂ ಒಂದು ಕಥೆ ಇದೆ. ಅದೇನೆಂದರೆ, ಜ್ಞಾನೋದಯಕ್ಕಾಗಿ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಎಂಬಂತೆ ತಮಿಳುನಾಡಿನಿಂದ ಹಿಮಾಲಯದವರೆಗೂ ಹಲವಾರು ಸಾಧು ಸನ್ಯಾಸಿಗಳೊಂದಿಗೆ ಅಲೆದಾಡಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸುವ ಸಮಯದಲ್ಲಿ ಒಮ್ಮೆ ಧ್ಯಾನಸ್ಥನಾಗಿದ್ದಾಗ ಮಹಾವತಾರ ಬಾಬಾಜಿ ಪ್ರತ್ಯಕ್ಷರಾಗಿ ನಿತ್ಯಾನಂದ ಎಂಬ ಹೆಸರನ್ನು ನೀಡಿದ್ರು ಎಂದು ಉಲ್ಲೇಖ ಸಿಗುತ್ತೆ. ಹೀಗೆ 2003ರಲ್ಲಿ ಕರ್ನಾಟಕಕ್ಕೆ ಬಂದು ಬೆಂಗಳೂರಿನ ಬಿಡದಿಯಲ್ಲಿ ಆಶ್ರಮವನ್ನು ತೆರೆದು ಧ್ಯಾನ ಪೀಠವನ್ನು ಪ್ರಾರಂಭಿಸಿದ್ರು ನಿತ್ಯಾನಂದ. ಅಲ್ಲಿಗೆ ಬಿಡದಿ ಅನ್ನೋ ಗ್ರಾಮ ನಿತ್ಯಾನಂದನ ಆಶ್ರಮದಿಂದ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದುಕೊಳ್ತು. ಬಿಡದಿ ಆಶ್ರಮವನ್ನ ನಿತ್ಯಾನಂದ ಧ್ಯಾನ ಪೀಠಂ ಅಧೀನಂ ಎಂದೇ ಕರೆಯಲಾಗ್ತಿತ್ತು. ಈ ಆಶ್ರಮ ಹೇಗಿತ್ತೆಂದರೆ, ದೊಡ್ಡ ಆವರಣ, ಮಂದಿರಗಳು, ಧ್ಯಾನ ಕೇಂದ್ರಗಳಿದ್ವು. ಇಲ್ಲಿಗೆ ಪ್ರತಿನಿತ್ಯ ಭಾರತ ಹಾಗೂ ವಿದೇಶಗಳಿಂದಲೂ ಅನೇಕ ಭಕ್ತಾದಿಗಳು ಭೇಟಿ ನೀಡುತ್ತಿದ್ರು. ನಿತ್ಯಾನಂದ ಈ ಹಿಂದೆ ಫ್ಲೋರಿಡೋದ ಹಿಂದೂ ವಿಶ್ವವಿದ್ಯಾಲಯದ ಅಧ್ಯಕ್ಷರಾಗಿದ್ದರು. 2012ರಲ್ಲಿ ವ್ಯಾಟ್ಕಿನ್ಸ್ನ ಮೈಂಡ್ ಬಾಡಿ ಸ್ಪಿರಿಟ್ ನಿಯತಕಾಲಿಕೆಯಿಂದ ನಿತ್ಯಾನಂದ ಅವರನ್ನು 100 ಅತ್ಯಂತ ಪ್ರಭಾವಶಾಲಿ ಆಧ್ಯಾತ್ಮಿಕ ಗುರು ಎಂದೇ ಗುರುತಿಸಲಾಗಿತ್ತು. ಏಪ್ರಿಲ್ 2012ರಲ್ಲಿ ನಿತ್ಯಾನಂದನನ್ನ ಮಧುರೈ ಅಧೀನದ 293ನೇ ಮಠಾಧೀಶನನ್ನಾಗಿ ನೇಮಿಸಲಾಯಿತು. ನಂತರ ಹಿರಿಯ ಮಠಾಧೀಶರು ಯಾವುದೇ ವಿವರಣೆಯನ್ನು ನೀಡದೆ ಈ ಸ್ಥಾನದಿಂದ ನಿತ್ಯಾನಂದನನ್ನ ಕಿತ್ತಾಕಿಬಿಟ್ರು. ಫೆಬ್ರವರಿ 2013ರಲ್ಲಿ ಪಂಚಾಯಿತಿ ಮಹಾನಿರ್ವಾಣಿ ಅಖಾಡವು ನಿತ್ಯಾನಂದರಿಗೆ ಮಹಾಮಂಡಲೇಶ್ವರ ಎಂಬ ಬಿರುದನ್ನು ನೀಡಿತು. ನಿತ್ಯಾನಂದ ಸ್ಥಾಪಿಸಿದ ನಿತ್ಯಾನಂದ ಧ್ಯಾನ ಪೀಠವು ಅಮೆರಿಕ ಮತ್ತು ಭಾರತದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತೆ. ಇದರಲ್ಲಿನ ಧ್ರುವ ಯೋಗ ಅಥವಾ ಮಲ್ಲಖಂಬ ತರಬೇತಿಗಾಗಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಕೂಡ ಬರೆದಿದೆ. ಆದರೆ ಅದಾಗಲೇ ನೋಡಿ ನಿತ್ಯಾನಂದ ಭ್ರಮಾ ಲೋಕದಲ್ಲಿ ಬದುಕೋಕೆ ಶುರು ಮಾಡಿದ್ದ. ಪುಂಗು ಅಂದರೆ ಲಾಲ್ಬಾಗ್ ನಂದು ಅನ್ನೋ ಹಾಗೆ ತನ್ನ ಸಾವಿರಾರು ಭಕ್ತಾದಿಗಳ ಮುಂದೆ
ನಾನು ಸೂರ್ಯೋದಯವಾಗೋದನ್ನು 40 ನಿಮಿಷಗಳ ಕಾಲ ವಿಳಂಬಗೊಳಿಸಿದ್ದೇನೆ. ದನಗಳನ್ನು ತಮಿಳು ಮತ್ತು ಸಂಸ್ಕೃತದಲ್ಲಿ ಮಾತನಾಡುವಂತೆ ಮಾಡ್ತೀನಿ. ಈ ಬ್ರಹ್ಮಾಂಡದ ಶಕ್ತಿಯನ್ನು ನಿಯಂತ್ರಿಸ್ತೇನೆ. ಹೀಗೆ ಅಸಂಬದ್ಧ ಹೇಳಿಕೆಗಳನ್ನು ನೀಡುತ್ತಲೇ ಮಂಕುಬೂದಿ ಎರಚಿದ್ದ. ಸಾಲದಕ್ಕೆ ಕುಂಡಲಿನಿ ಶಕ್ತಿ ಸೇರಿದಂತೆ 3ನೇ ಕಣ್ಣಿನ ಜಾಗೃತಿ ಮಾಡಿಕೊಡ್ತೀನಿ. ಇದರಿಂದ ಗೋಡೆಗಳಾಚೆ ಏನಾಗ್ತಿದೆ ಅನ್ನೋದನ್ನು ನೋಡುವ ಸಾಮರ್ಥ್ಯ ಬರುತ್ತೆ ಎಂದು ಸುಮಾರು 80 ಮಂದಿ ಕುರುಡು ಮಕ್ಕಳಿಗೆ ದೀಕ್ಷೆ ನೀಡಿದ್ದ. ಇನ್ನು ಅವರ ಭಕ್ತಾದಿಗಳಿಗೆ ನೀಡಿದ ದೀಕ್ಷೆ ಲೆಕ್ಕವಿಲ್ಲ. ಸುಮಾರು 60 ಅತೀಂದ್ರಿಯ ವಿದ್ಯೆಗಳಿಗೆ ದೀಕ್ಷೆ ನೀಡಿದ್ದಾನಂತೆ ನಿತ್ಯಾನಂದ. ಅಲ್ಲದೆ ಕುಳ್ಳಗಿರುವವರನ್ನ ಎತ್ತರ ಮಾಡ್ತೀನಿ, ಕುರೂಪಿಗಳನ್ನು ಸುಂದರಿಗಳನ್ನಾಗಿ ಮಾಡ್ತೀನಿ, ನಪುಂಸಕರಿಗೆ ಗಂಡಸ್ಥಾನ ನೀಡ್ತೀನಿ, ದೂರದಿಂದಲೇ ಎಲ್ಲವನ್ನೂ ನಿಯಂತ್ರಿಸುವ ಶಕ್ತಿ ಹೊಂದಿದ್ದೀನಿ ಎಂದು ಪ್ರಚಾರ ಗಿಟ್ಟಿಸಿಕೊಂಡಿದ್ದ. ಇದೆಲ್ಲವನ್ನು ಕೇಳಿ ಸುಸ್ತಾಗಿದ್ದ ನರೇಂದ್ರ ನಾಯಕ್ ಎಂಬುವವರು ತಾಕತ್ತಿದ್ರೆ ಸಾಬೀತುಪಡಿಸು ಎಂದು ನಿತ್ಯಾನಂದನಿಗೆ ಡೈರೆಕ್ಟಾಗಿ ಸವಾಲು ಹಾಕಿದರು. ಆದರೆ ನಿತ್ಯಾನಂದನ ಪವರ್ ಮುಂದೆ ನರೇಂದ್ರ ನಾಯಕರ ಪ್ರಶ್ನೆ ಉಳಿಯಲೇ ಇಲ್ಲ. ಅವರು ಏನಾದರೂ ಅನ್ನೋದು ಮುಚ್ಚೆ ಹೋಯಿತು. ಅಲ್ಲಿಗೆ ನಿತ್ಯಾನಂದ ನಡೆದಾಡುವ ಪರಶುವನಾಗಿ ಬಿಟ್ಟಿದ್ದ. ಆದರೆ ಆ ಒಂದು ಪ್ರಕರಣ ಹೊರಬರುವ ತನಕ, ಅದು 2010 ನಿತ್ಯಾನಂದನ ರಾಸಲೀಲೆಯ CD ಬಿಡುಗಡೆಯಾಯಿತು. ಈ ವಿಡಿಯೋದಲ್ಲಿ ನಿತ್ಯಾನಂದ ದಕ್ಷಿಣ ಭಾರತದ ಪ್ರಸಿದ್ಧ ನಟಿಯೊಂದಿಗೆ ಕುಚ್ಚು ಮಾಡೋ ಹಸಿ ಬಿಸಿ ವಿಡಿಯೋ ಸೋರಿಕೆಯಾಗಿ ಬಿಡ್ತು. ಆಗಿನ ಸುದ್ದಿ ಮಾಧ್ಯಮಗಳು ವರ್ಣರಂಜಿತವಾಗಿ ಸುದ್ದಿ ಬಿತ್ತರಿಸಿದವು. ಈ ಬಗ್ಗೆ ನಿತ್ಯಾನಂದನ ವಿರುದ್ಧ ಪ್ರಕರಣ ಕೂಡ ದಾಖಲಾಯಿತು. ಇನ್ನೇನು ನನ್ನ ಎತ್ತಾಕೊಂಡು ಹೋಗ್ತಾರೆ ಅನ್ನೋ ಭಯದಲ್ಲೇ ನಿತ್ಯಾನಂದ ಊರನ್ನೇ ಬಿಟ್ಟು ಹೆದರಿ ಓಡಿ ಹೋದ. ಸ್ವಲ್ಪ ಸಮಯದಲ್ಲೇ ಹಿಮಾಚಲ ಪ್ರದೇಶದ ಸೋಲನ್ನಲ್ಲಿ ತಲೆಮರೆಸಿಕೊಂಡಿದ್ದ ಕಳ್ಳಗುರುವನ್ನು ಬಂಧಿಸಿಬಿಡ್ತಾರೆ ನಮ್ಮ ಹೆಮ್ಮೆಯ ಕರ್ನಾಟಕ ಪೊಲೀಸರು. ನಾನವನಲ್ಲ, ನಾನು ಗಂಡಸೇ ಅಲ್ಲ ಅಂದಿದ್ದ ನಿತ್ಯಾನಂದನನ್ನ ವೈದ್ಯಕೀಯ ತಪಾಸಣೆಗೆ ಒಳಪಡಿಸಲಾಯಿತು. ನಂತರ ತಿಳಿದದ್ದು ಆತ ಪರಿಪೂರ್ಣ ಗಂಡಸೆ ಅನ್ನೋದು. ಈ ಸುದ್ದಿ ಹೊರಬರ್ತಿದ್ದಂತೆ ಮತ್ತೆ ನಿತ್ಯಾನಂದನಿಗೆ ಕಂಟಕ ಶುರುವಾಯಿತು. 2010ರಲ್ಲಿ ನಿತ್ಯಾನಂದನ ಶಿಷ್ಯೆಯಾಗಿದ್ದ ಅಮೆರಿಕದ ಮಹಿಳೆಯೊಬ್ಬಳು ನನ್ನನ್ನು 5 ವರ್ಷಗಳ ಕಾಲ ನಂಬಿಸಿ ಹೆದರಿಸಿ ಅತ್ಯಾಚಾರ ಎಸಗಿದ್ದಾನೆ ಎಂದು ಆರೋಪಿಸಿದ್ಲು. ನಂತರ ಈ ಕೇಸ್ ಕೂಡ 2018ರಂದು ವಜಾ ಆಯಿತು. ಆದರೆ 2019ರಿಂದ ಫ್ರಾನ್ಸ್ನಲ್ಲಿ ಆರ್ಥಿಕ ಅಪರಾಧ ಸಂಬಂಧಿತ ವಿಷಯಕ್ಕಾಗಿ ನಿತ್ಯಾನಂದನನ್ನು ಹುಡುಕಲಾಗ್ತಿದೆ. ಜನವರಿ 2020ರ ಹೊತ್ತಿಗೆ ಇಂಟರ್ಪೋಲ್ ಬ್ಲೂ ನೋಟಿಸನ್ನು ಹೊರಡಿಸಿತು. ಆಗಸ್ಟ್ 2022ರಲ್ಲಿ ರಾಮನಗರದ 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಜಾಮೀನು ರಹಿತ ವಾರೆಂಟ್ ಹೊರಡಿಸಿದೆ. 2019ರಲ್ಲಿ ತಮಿಳುನಾಡಿನ ದಂಪತಿಗಳು ತಮ್ಮ 4 ಮಕ್ಕಳಲ್ಲಿ 3ರನ್ನ ಬೆಂಗಳೂರಿನಿಂದ ಅಹಮದಾಬಾದ್ನಲ್ಲಿರುವ ನಿತ್ಯಾನಂದನ ಆಶ್ರಮಕ್ಕೆ ಕರೆದೊಯ್ದಿದ್ದಾರೆ. ದಯವಿಟ್ಟು ನಮ್ಮ ಮಕ್ಕಳನ್ನು ನಮಗೆ ಹಿಂತಿರುಗಿಸಿ ಎಂದು ದೂರು ನೀಡುತ್ತಾರೆ. ಈ ಬಗ್ಗೆ FIR ಕೂಡ ದಾಖಲಾಗತ್ತೆ. ಇನ್ನೇನು ನನ್ನನ್ನು ಪೊಲೀಸರು ಬಿಡಲ್ಲ ಅನ್ನೋದು ತಿಳಿತೋ ನಿತ್ಯಾನಂದ ದೇಶವನ್ನೇ ಬಿಟ್ಟು ಪಲಾಯನ ಮಾಡ್ದ. ನವೆಂಬರ್ 20, 2019ರಂದು ಗುಜರಾತ್ ಪೊಲೀಸರು ನಿತ್ಯಾನಂದ ಭಾರತದಿಂದ ಪಲಾಯನ ಮಾಡಿದ್ದಾನೆ ಎಂದು ಹೇಳಿಕೆ ನೀಡುತ್ತಾರೆ. 2021ರಲ್ಲಿ ವಿಶ್ವಸಂಸ್ಥೆಗೆ ಪತ್ರ ಬರೆದ ನಿತ್ಯಾನಂದ, ನನಗೆ ಅತಿಯಾದ ಕಿರುಕುಳವಿದೆ. ನನ್ನನ್ನು, ನನ್ನ ಅನುಯಾಯಿಗಳನ್ನು ಹತ್ಯೆ ಮಾಡುವ ಸಂಚು ನಡೀತಿದೆ. ಅದಕ್ಕಾಗಿ ಎಲ್ಲೂ ನನಗೆ ರಕ್ಷಣೆ ಇಲ್ಲ, ಬದುಕಲು ಆಗ್ತಿಲ್ಲ. ನಾನೇ ಸ್ವತಃ ಹೊಸ ಹಿಂದೂ ರಾಷ್ಟ್ರ ಕೈಲಾಸ ದೇಶವನ್ನು ಸ್ಥಾಪಿಸಿಕೊಳ್ತೀನಿ ಎಂದು ಮನವಿ ಮಾಡಿಕೊಂಡಿದ್ದ. ಡಿಸೆಂಬರ್ 2019ರಲ್ಲಿ ನಿತ್ಯಾನಂದ ಕೈಲಾಸ ಅಥವಾ ಯುನೈಟೆಡ್ ಸ್ಟೇಟ್ಸ್ ಆಫ್ ಕೈಲಾಸ ಎಂಬ ಹೊಸ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡುವುದಾಗಿ ಘೋಷಿಸಿಕೊಂಡ. ಅಲ್ಲದೆ ಆ ದೇಶಕ್ಕೆ ಪಾಸ್ಪೋರ್ಟ್ಗಳು, ಕರೆನ್ಸಿ ಮತ್ತಿತರ ದಾಖಲೆಗಳನ್ನು ನೀಡುವುದಾಗಿ ಹೇಳಿಕೆ ನೀಡಿದ. ಅಲ್ಲದೆ ಕೈಲಾಸ ವಿಶ್ವದ ಏಕೈಕ ಸಾರ್ವಭೌಮ ಹಿಂದೂ ರಾಷ್ಟ್ರ ಎಂದಿದ್ದ. ಇಂದಿಗೂ ಕೈಲಾಸವನ್ನ ನಕಲಿ ದೇಶವೆಂದೇ ಇಡೀ ಜಗತ್ತು ನಂಬಿದೆ. ನಿತ್ಯಾನಂದನ ಅಧಿಕೃತ ವೆಬ್ಸೈಟ್ ಪ್ರಕಾರ ಜಗತ್ತಿನಾದ್ಯಂತ 40ಕ್ಕೂ ಹೆಚ್ಚು ಆಶ್ರಮಗಳನ್ನು ಹೊಂದಿದ್ದಾನೆ. ಸಚಿನ್ ತೆಂಡೂಲ್ಕರ್ ಸೇರಿ ಅಂದಿನ ಪ್ರಧಾನಿಯವರೆಗೂ ಎಲ್ಲರೂ ನಿತ್ಯಾನಂದನಿಗೆ ಕೈ ಮುಗಿದಿದ್ದಾರೆ. ನರೇಂದ್ರ ಮೋದಿ ಕೂಡ ನಿತ್ಯಾನಂದನ ಭೇಟಿಗೆ ಅರ್ಜಿ ಸಲ್ಲಿಸಿದ್ರು ಅನ್ನೋ ವಿಚಾರವೂ ಇದೆ. ನಿತ್ಯಾನಂದನ ಭಕ್ತರಲ್ಲಿ ದೊಡ್ಡ ಸೆಲೆಬ್ರಿಟಿಗಳು ಸೇರಿದ್ದಾರೆ. 2011ರಲ್ಲಿ ನಟಿ ಜೂಹಿ ಚಾವ್ಲಾ ಮುಂಬೈನಿಂದ ಬಿಡದಿ ಆಶ್ರಮಕ್ಕೆ ಬಂದು 4 ದಿನಗಳ ಕಾಲ ಅಲ್ಲಿಯೇ ತಂಗಿದ್ರು. ಅವರೊಂದಿಗೆ ಕನ್ನಡದ ನಟಿ ಮಾಳವಿಕಾ ಅವಿನಾಶ್ ಮತ್ತು ರಂಜಿತಾ ಕೂಡ ಇದ್ದರು. ನಿತ್ಯಾನಂದ ಬಾಲ್ಯದಿಂದಲೂ ಯೋಗ, ತಂತ್ರ, ವೇದಾಂತ ಮತ್ತು ಶೈವ ತತ್ವಶಾಸ್ತ್ರಗಳನ್ನು ಅಧ್ಯಯನ ಮಾಡಿರುವುದಾಗಿ ಹೇಳಿಕೊಂಡಿದ್ದಾನೆ. ರಾಮಕೃಷ್ಣ ಮಠದಲ್ಲಿ ಶಿಕ್ಷಣವನ್ನು ಪಡೆದು ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು ನನ್ನ ಗುರುಗಳು ಎಂದುಕೊಂಡಿದ್ದ. 2003ರಲ್ಲಿ USA ವೀಸಾಕ್ಕೆ ಅರ್ಜಿ ಸಲ್ಲಿಸಿದಾಗ ತನ್ನ ಜನ್ಮ ದಿನಾಂಕವನ್ನು ಮಾರ್ಚ್ 13, 1977 ಎಂದು ದಾಖಲಿಸಿದ್ದ. ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಿದ ಅಫಿಡವಿಟ್ನಲ್ಲಿ ಜನವರಿ 1, 1978 ಎಂದು ನಮೂದಿಸಲಾಗಿದೆ. ಅಲ್ಲದೆ ತಾನು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮಾಡಿರುವುದಾಗಿ ವಂಚಿಸಿದ್ದ.
2019ರಲ್ಲಿ ಅಪರಾಧಿ ಎಂದು ಘೋಷಿಸಿದ ನಂತರ ನಿತ್ಯಾನಂದ ಪರಾರಿಯಾಗಿ ಈಕ್ವೆಡಾರ್ ಬಳಿ ತನ್ನದೇ ಆದ ಪ್ರತ್ಯೇಕ ದೇಶವನ್ನು ರಚಿಸಿಕೊಂಡ. ಭಾರತದಿಂದ ಸುಮಾರು 16,000 ಕಿಲೋಮೀಟರ್ ದೂರದಲ್ಲಿ ಸ್ಥಾಪನೆಯಾದ ದೇಶವೇ ಕೈಲಾಸ. ಕೆಲವು ಮೂಲಗಳ ಪ್ರಕಾರ ನಿತ್ಯಾನಂದನ ಕೈಲಾಸದಲ್ಲಿ ಕ್ಯಾಬಿನೆಟ್ ಜೊತೆಗೆ ಹಲವಾರು ಇಲಾಖೆಗಳನ್ನು ರಚಿಸಿದ್ದಾನೆ. ತನ್ನ ದೇಶದ ಧ್ವಜವನ್ನು ಕೂಡ ಬಿಡುಗಡೆ ಮಾಡಿದ್ದಾನೆ. ಅದು ತ್ರಿಕೋನ ಆಕಾರದಲ್ಲಿದೆ. ಧ್ವಜದ ಮೇಲೆ ನಿತ್ಯಾನಂದನ ಭಾವಚಿತ್ರವೇ ರಾರಾಜಿಸುತ್ತಿದೆ. ಇನ್ನು ದಕ್ಷಿಣ ಅಮೆರಿಕಾದ ಟ್ರಿನಿಡಾಡ್ ಮತ್ತು ಟೊಬಾಗೊ, ಈಕ್ವೆಡಾರ್ನಲ್ಲಿ ಅನೇಕ ದ್ವೀಪ ದೇಶಗಳಿವೆ. ಅಲ್ಲಿ ಯಾರು ಬೇಕಾದರೂ ಆಸ್ತಿ ಖರೀದಿಸಬಹುದು. ಇವಿಷ್ಟು ನಿತ್ಯಾನಂದನ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.